ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ನಾವು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಇಷ್ಟು ವರ್ಷ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್. ಇವಾಗ ಬಂದು ನಾವು ಊರಲ್ಲಿ ಸೆಟಲ್ ಆಗಿದ್ದೀವಿ. ಸೊ ಇಲ್ಲಿ ಫಸ್ಟ್ ಟೈಮ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ನಾನು ಲಕ್ಷ್ಮೀ ದೇವಿದು ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ಫಸ್ಟ್ ಟೈಮ್ ತರಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ, ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು. ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನಾನು ಬ್ಯಾಂಗ್ಳೂರಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿಯೂ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಒಂದು ಆಸೆ ಏನಿತ್ತು ಅಂತ ಅಂದರೆ ಲಕ್ಷ್ಮೀ ದೇವಿದು ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ತೊಗೊಂಡು ಪೂಜೆ ಮಾಡಬೇಕನ್ನೋದಿತ್ತು ಅಷ್ಟೇ. 3 ಇಯರ್ಸ್ ಬ್ಯಾಕಿಂದ ನಾನು ಲಕ್ಷ್ಮೀದು ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. 3 ಇಯರ್ಸ್ ಬ್ಯಾಕು ನಮ್ಮ ಮಮ್ಮಿ ಮನೆ ಓಪನಿಂಗ್ ಇತ್ತು. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದ್ದಿದ್ದರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಇಯರು ನನ್ನದು ಡೆಲಿವರಿ ಆಗಿ ನನ್ನ ಮಗ 4 ಮಂತ್ಸ್ ಏನೋ 5 ಮಂತ್ಸ್ ಇದ್ದ ಆವಾಗ. ಸೊ ಲಾಸ್ಟ್ ಇಯರ್ ಕೂಡ ನಾನು ಅಮ್ಮ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀನಿ. ಸೊ ಈ ವರ್ಷ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ದೇವಿಗೆ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ಚೂಸ್ ಮಾಡಿದ್ದೀನಿ. ನನ್ನ ಹತ್ರ ಈ ಕಲರ್ ಸ್ಯಾರೀಸ್ ಆಲ್ಮೋಸ್ಟ್ ಒಂದು 5 ಏನೋ 6 ಇದೆ. ಬಟ್ ಆದ್ರೂ ಶಾಪಿಂಗಿಗೆ ಅಂತ ಹೋದಾಗ ಈ ಕಲರೇ ಇಷ್ಟ ಆಗುತ್ತೆ. ಸೊ ಏನೋ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ. ಸೊ ಇರಲಿ, ಇದು ಒಂದು ಸ್ಯಾರಿ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಈ ಸ್ಯಾರಿನೇ ತಗೊಂಡೆ. ಆ್ಯಂಡ್ ಲಕ್ಷ್ಮೀ ದೇವಿಗೆ ಈ ಸ್ಯಾರಿನ ಉಡಿಸಿದಾಗ ಹೆಂಗೆ ಕಾಣಿಸುತ್ತಾರೆ ಅಂತ ಗೊತ್ತಿಲ್ಲ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನೈಟೇ ನಾನು ಬಾಗಿಲಿಗೆ ತೋರಣ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಆ್ಯಂಡ್ ಸ್ಯಾರಿ ಡ್ರೇಪಿಂಗು ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ದು. ಬಿಕಾಸ್ ನಾನು ನೈಟು ನನ್ನ ಮಗ ಮಲ್ಕೊಂಡ್ಮೇಲೆ ಸ್ಯಾರಿ ಡ್ರೇಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವನು ಮಲ್ಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ 11 ಗಂಟೆ 12ವರೆಗೆ 3 ಡೇಸಿಂದ ಅದೇ ಥರ ಮಾಡ್ತಾಯಿದ್ದ. ಆ್ಯಂಡ್ ಈ ವರ್ಷ ನಾನು ಈ ಒಂದು ಲಾಂಗ್ ಹಾರನ ತೊಗೊಂಡಿದ್ದೆ. ಇದನ್ನು ನೋಡಿದ್ರೆ ಗೋಲ್ಡ್ ಅಂತ ಅನಿಸುತ್ತೆ, ಬಟ್ ಇದು ಗೋಲ್ಡ್ ಅಲ್ಲ, 1 ಗ್ರಾಮ್ ಗೋಲ್ಡ್ ಅಷ್ಟೇ. ಸೊ ಇದ್ರದ್ದು ಕಲರ್ ಏನಾದರೂ ಹೋಯಿತು ಅಂತಂದರೆ ಮತ್ತು ನಾವು ತಿರ್ಗಾ ಈ ಥರ ಪಾಲಿಷ್ ಮಾಡಿಸ್ಬೋದು. ಸೊ ಆ್ಯಂಟಿಕ್ ಫಿನಿಶ್ ಇರುವಂಥ ಲಾಂಗ್ ಹಾರ. ನನ್ನ ಹತ್ರ ಈ ಥರ ಲಾಂಗ್ ಹಾರ ಇರಲಿಲ್ಲ. ಸೊ ಹಾಗಾಗಿ ಇದು ತುಂಬ ಇಷ್ಟ ಆಗಿಬಿಟ್ಟು ತೊಗೊಂಡೆ. ಇದರಲ್ಲಿ ಮ್ಯಾಂಗೋ ಡಿಸೈನ್ ಇದೆ, ಗ್ರೀನ್ ಮತ್ತು ಪಿಂಕ್ ಕಲರ್ ಸ್ಟೋನ್ಸ್ ಇರೋದ್ರಿಂದ ಇದು ತುಂಬ ಇಷ್ಟ ಆಗಿಬಿಟ್ಟು ತೊಗೊಂಡೆ. ಆ್ಯಂಡ್ ನಮ್ಮ ಮಮ್ಮಿಗೂ ಕೂಡ ಇಷ್ಟ ಆಗಿತ್ತು. ಸೊ ಅವರಿಗೂ ಇದೇ ಥರದ್ದೇ ಒಂದು ಲಾಂಗ್ ಹಾರನ ಕೊಡಿಸಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ತೊಗೊಂಡಿರೋದು ವೈಟ್ ಕಲರ್ ಬೀಡ್ಸ್ ಇದೆ. ಇವಾಗ ಇರೋ ಗೋಲ್ಡ್ ರೇಟಿಗೆ ಈ ಥರ ಹೆವಿ ಲಾಂಗ್ ಹಾರನ ಪರ್ಚೇಸ್ ಮಾಡೋಕ್ಕಂತೂ ಆಗಲ್ಲ. ಇನ್ ಕೇಸ್ ಏನಾದರೂ ಪರ್ಚೇಸ್ ಮಾಡಿದ್ರೂ ಕೂಡ ನಾವು ಪ್ರತಿ ಫೆಸ್ಟಿವಲ್ಗೂ ಪ್ರತಿ ಫಂಕ್ಷನ್ಸ್ಗೂ ಅದನ್ನೇ ಹಾಕ್ಕೊಳ್ಬೇಕಾಗತ್ತೆ. ಆರ್ಟಿಫಿಷಿಯಲ್ ಇತ್ತು ಅಂತ ಅಂದರೆ ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗಳಲ್ಲಿ ಬೇರೆ ಬೇರೆ ಡಿಸೈನ್ಸ್ನ ಹಾಕ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಇದೊಂದು ಲಾಂಗ್ ಹಾರ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೆ. ಈ ಲಾಂಗ್ ಹಾರನ ನನಗೆ ಅಂತ ತೊಗೊಂಡಿದ್ದೀನಿ, ಆಯಿತಾ. ಫಸ್ಟು ದೇವರಿಗೆ ಹಾಕಿಬಿಟ್ಟು ಆಮೇಲೆ ನಾನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಹಾಗೆ ಎತ್ತಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 5 to 6 ಮಂತ್ಸ್ ಆಯಿತು ನಾನು ಇದನ್ನು ತೊಗೊಂಡು. ಹಬ್ಬದ ಹಿಂದಿನ ದಿವಸ ಅಂತ ನಾನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಲಿಲ್ಲ. ಸ್ಯಾರಿ ಡ್ರೇಪಿಂಗ್ ಒಂದು ಮಾಡ್ಕೊಂಡಿದ್ದೆ. ಆ್ಯಂಡ್ ಟೇಬಲ್ ಅಷ್ಟು ಅರೇಂಜ್ ಮಾಡಿಕೊಂಡೆ. ಆ್ಯಂಡ್ ನಾನು ಮೀಶೋದಲ್ಲಿ ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ತರಿಸಿದೆ ದೇವ್ರದ್ದು. ಲೆಗ್ಸು ಸ್ಟ್ರೈಟ್ ಆಗಿತ್ತು. ಸೊ ಅದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ಬೇಕಿತ್ತು ಅಂತ ಅಂದ್ಬಿಟ್ಟು ಅದಷ್ಟು ಬೆಂಡ್ ಮಾಡಿಕೊಂಡೆ. ಎಲ್ರಿಗೂ ನಾನು ರೆಫರ್ ಮಾಡೋದು ಸ್ಟ್ರೈಟ್ ಆಗಿರೋದು ತೊಗೊಳ್ಳಿ, ಅದನ್ನು ನಿಮ್ಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡ್ಕೊಳ್ಬೋದು. ರೆಡಿ ಇರೋದು ತೊಗೊಂತು ಅಂತ ಅಂದರೆ ಅವ್ರು ಹೇಗೆ ಆರ್ಗನೈಸ್ ಮಾಡಿಕೊಟ್ಟಿರ್ತಾರೆ ಅದೇ ರೀತಿ ನೀವು ಸ್ಯಾರಿನ ಉಡಿಸ್ಬೇಕಾಗತ್ತೆ ದೇವರಿಗೆ. ಸೊ ಹಾಗಾಗಿ ನೀವು ಲೆಗ್ಸು ಸ್ಟ್ರೇಟ್ ಆಗಿರೋದನ್ನೇ ತೊಗೊಳ್ಳಿ. ಬೆಳಗ್ಗೆ ಬೇಗ ಇದ್ದು ಹಬ್ಬದ ದಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ದೇವರ ನೈವೇದ್ಯಕ್ಕೆ ಹೋಳಿಗೆ ಮತ್ತು ಕರ್ಜಿಕಾಯಿ ಮಾಡಿದ್ದೆ, ಶೇಂಗಾದ್ದು. ಆ್ಯಂಡ್ ಸ್ಯಾರಿ ಡ್ರೇಪಿಂಗ್ ಎಲ್ಲನೂ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಇವಾಗ ನೀವು ಇದೇನು ನೋಡ್ತಾ ಇದ್ದೀರಾ ಇದನ್ನು ನಾನು ರಿವರ್ಸ್ ಹಾಕಿದ್ದೀನಿ. ಅಂದರೆ ಇದನ್ನು ನಾನು ರಿಮೂವ್ ಮಾಡಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನೆಕ್ಸ್ಟ್ ಡೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ರಿಮೂವ್ ಮಾಡಬೇಕಾದ್ರೆ. ಸೊ ಇದನ್ನು ನಾನು ರಿವರ್ಸ್ ಹಾಕಿದ್ದೀನಿ. ಹಬ್ಬದ ದಿವಸ ಅಂತೂ ತುಂಬಾ ಕೆಲಸಗಳಿತ್ತು. ದೇವರ ನೈವೇದ್ಯಕ್ಕೆ ಅಡುಗೆ ಮಾಡೋದು, ನನ್ನ ಮಗಳಿಗೆ ಟಿಫಿನ್ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸಿ, ಆ್ಯಂಡ್ ನನ್ನ ಮಗನಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆ ದೇವರಿಗೆ ಆರತಿ ತಟ್ಟೆ
ಸಮಯ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಿರಲಿ, ಕಾಲ್ ಬಂದರೂ ಕೂಡ ನನಗೆ ರಿಸೀವ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ. ಆ್ಯಂಡ್ ನಾನು ಒಂದು 15 ಡೇಸಿಂದ ನನ್ನದೊಂದು ಓಲ್ಡ್ ಸ್ಯಾರಿನ ನನ್ನ ಮಗಳಿಗೆ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ಟೈಮ್ ಸಿಕ್ತಾಗೆಲ್ಲ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೆ. ಸೊ ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡಿದ್ದೆ. ನಾನು ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವೇರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಬ್ಬದ ದಿವಸ ಅವಳಿಗೆ ವೇರ್ ಮಾಡಿಸಿದ್ದೆ, ಬಟ್ ಕ್ಲಿಯರಾಗಿ ನಾನೊಂದು ವೀಡಿಯೋ ಮಾಡಿಲ್ಲ. ಒಂದು ವೀಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅವಳಿಗೆ ವೇರ್ ಮಾಡಿಸಿದಾಗ ಕಂಪ್ಲೀಟ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಬ್ಲೌಸ್ನ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ದೇವ್ರ ಕೈಗೆ ಹಾಕ್ತಾಯಿದ್ದೀನಿ ಸೇಫ್ಟಿ ಪಿನ್ನಿಂದ. ಆ್ಯಂಡ್ ಇದು ಕಟ್ಟಿಗೆ ಸ್ವಲ್ಪ ದೊಡ್ಡದಾಯಿತು. ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತಾಯಿದ್ದೀನಲ್ಲ, ಈ ಥರ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಇಟ್ಬಿಟ್ಟು, ಸೊ ಸೈಜ್ ಎಲ್ಲ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಸೆರಗು ಪಾರ್ಟ್ ಎಲ್ಲ ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರಲಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿ ದೊಡ್ಡದಾಗಿ ತರಿಸಿದ್ದೆ. ಸೊ ಆಮೇಲೆ ಗೊತ್ತಾಯಿತು ಇದು ಚಿಕ್ಕದಾಗಿದ್ರೇ ಚಂದ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಆಲ್ರೆಡಿ ನಾನು ಅದನ್ನೆಲ್ಲ ವೇರ್ ಮಾಡಿಸಿದ್ದೀನಿ, ಆಮೇಲೆ ಅದನ್ನು ತೆಗಿಯೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಪೂಜೆ ಅಷ್ಟರಲ್ಲಿ ಒಂದು ಸ್ಟ್ಯಾಂಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ದೇವರಿಗೆ ಅಂತ ಸಪ್ರೇಟಾಗಿ ಸ್ಟ್ಯಾಂಡ್ಗಳಿದೆ ಅಲ್ಲ, ಸೊ ಆ ಥರದ್ದೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಪ್ರೈಸ್ ಎಲ್ಲ ಗೊತ್ತಿಲ್ಲ, ಜಸ್ಟ್ ಹಾಗೆ ನಾನು ಇನ್ಸ್ಟಾ ಸ್ಕ್ರೋಲ್ ಮಾಡಬೇಕಾದ್ರೆಲ್ಲ ನೋಡಿದ್ದು. ಸೊ ನೆಕ್ಸ್ಟ್ ಟೈಮ್ ಪೂಜೆ ಅಷ್ಟರಲ್ಲಿ ತೊಗೊಳಕ್ಕಾಯ್ತು ಅಂತ ಅಂದರೆ ತಗೊಂಡು ಪೂಜೆ ಮಾಡ್ತೀನಿ. ಇಲ್ಲ ಅಂತಂದರೆ ನಾನಿವಾಗ ಯೂಸ್ ಮಾಡಿರೋ ಸ್ಟಿಕ್ ಇದೆಯಲ್ಲ, ಸೊ ಅದನ್ನೇ ಕಟ್ ಮಾಡಿಸ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸೊಂಟಕ್ಕೆ ಫಸ್ಟು ನಾನು ಥ್ರೆಡ್ಡಿಂದ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕೊಳ್ಳೋದ್ರಿಂದ ಕೆಲವೊಂದು ಸ್ಯಾರೀಸು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ನಾವು ನೆರಿಗೆಗಳನ್ನ ಎಷ್ಟೇ ನೀಟಾಗಿ ಕೂರಿಸಿದ್ರೂ ಕೂರ್ತಾ ಇರಲ್ಲ. ಸೊ ಈ ಥರ ಥ್ರೆಡ್ಡನ್ನು ಯೂಸ್ ಮಾಡೋದ್ರಿಂದ ಲುಕ್ ವೈಸು ಶೇಪ್ ವೈಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ಟ್ರಿಕ್ನ ಯೂಸ್ ಮಾಡಿದ್ದೀನಿ. ಸೊ ಇದ್ರ ಮೇಲ್ಗಡೆ ನಾನು ಡಾಬನ್ನು ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು. ಪೂಜೆಗೆ ದೇವ್ರ ಮುಂದೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು 500 ನೋಟ್ಸ್ನ ಇಟ್ಟಿದ್ವಿ. ಇವಾಗ ನೀವೇನು ರೌಂಡ್ ಶೇಪಲ್ಲಿ ನೋಡ್ತಾ ಇದ್ರಲ್ಲ, ಸೊ 100 ನೋಟ್ಸ್ನ ಇಟ್ಟಿದ್ದೀವಿ. ಏನಕ್ಕೆ ಅಂತ ಅಂದರೆ 500 ನೋಟ್ಸು ರೌಂಡ್ ಶೇಪಿಗೆ ಸಾಕಾಗಲಿಲ್ಲ, ಅದಕ್ಕೆ 100 ನೋಟ್ಸ್ನ ಇಟ್ವಿ. ಆ್ಯಂಡ್ ಇದರಲ್ಲಿರೋ ಕಾಯಿನ್ಸ್ ಎಲ್ಲನೂ ಬರೀ 10 ರುಪೀಸ್ ಅಷ್ಟೇ ಇದೆ. ಈ 10 ರುಪೀಸ್ ಕಾಯಿನ್ಸ್ ಎಲ್ಲನೂ ನನ್ನ ಮಗಳು ಹುಂಡಿಗೆ ಹಾಕಿರೋದು. ಸೊ ಇದನ್ನು ನಾನು ಪೂಜೆಗೆ ಇಟ್ಟಿದ್ದೀನಿ. ನಾವು ಮಾರ್ಕೆಟಿಗೆ ಅದು ಹೋಗಿರ್ತೀವಿ ಅಥವಾ ಎಲ್ಲಾದರೂ ಆಚೆ ಕಡೆ ಹೋಗಿರ್ತೀವಿ, ಏನಾದರೂ ಪರ್ಚೇಸ್ ಮಾಡಿದಾಗ ಈ ಥರ ಕಾಯಿನ್ಸ್ ಸಿಕ್ತು ಅಂತ ಅಂದರೆ ಸೊ ಅದನ್ನು ತೊಗೊಂಡ್ಬಂದು ನನ್ನ ಮಗಳ ಕೈಯಿಂದ ಹುಂಡಿಗೆ ಹಾಕ್ಸಿರ್ತೀವಿ. ಸೊ ಆ ಕಾಯಿನ್ಸ್ ಇದೆಲ್ಲನೂ ಪೂಜೆ ಮಾಡಬೇಕಾದ್ರೆ ನಾನೊಂದು ಸಾಂಗ್ನ ಹಾಡ್ತಾ ಇದ್ದೆ ಮೊಬೈಲ್ ಆನ್ ಮಾಡಿಬಿಟ್ಟು. ನನಗೆ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಅಂತ ಒಂದು ಫಿಲ್ಮ್ ಇದೆ, ಸ್ಟಾರ್ಟಿಂಗಲ್ಲಿ ಲಕ್ಷ್ಮಿದು ಒಂದು ಸಾಂಗ್ ಬರುತ್ತೆ ಗೊತ್ತಾ, ಆ ಸಾಂಗ್ ಅಂತ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಯಾವಾಗಲೂ ಪೂಜೆ ಟೈಮಲ್ಲಿ ನಾನು ಅದೇ ಸಾಂಗನ್ನೇ ಹಾಡ್ತಾ ಇರ್ತೀನಿ. ನಮ್ಮ ಹುಬ್ಳಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಎಲ್ಲ ಥರ ಹಣ್ಣುಗಳು ಎಲ್ಲ ಥರ ಹೂಗಳು ಎನಿ ಟೈಮ್ ಸಿಗುತ್ತೆ. ಬಟ್ ನನ್ನ ಹಸ್ಬೆಂಡ್ ಊರಲ್ಲಿ ಸ್ಯಾಟರ್ಡೇಗೆ ಒಂದು ಸತಿ ಮಾರ್ಕೆಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಮಾತ್ರ ಎಲ್ಲ ಥರ ಹೂಗಳು ಹಣ್ಣುಗಳು ಸಿಗೋದು. ಬನಾನಾ ಎನಿ ಟೈಮ್ ಸಿಗುತ್ತೆ, ಸೊ ಬನಾನಾ ತರಿಸಿದ್ದೆ. ಮಾಲೆಗೆ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವು ಮತ್ತು ರೆಡ್ ಕಲರ್ ಗುಲಾಬಿ ಮಿಕ್ಸ್ ಇದ್ದಿದ್ದಿತ್ತು. ಸೊ ಅದನ್ನು ಕೂಡ ತರಿಸಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಸೇವಂತಿಗೆ ಮಾಲೆ ಸಿಕ್ಕಿತ್ತು ಮತ್ತು ಬಾಳೆಕಂಬ ಸಿಕ್ಕಿತ್ತು. ಬಾಳೆಕಂಬ ಮತ್ತು ಸೇವಂತಿಗೆ ಮಾಲೆನ ನಾನು 3 ಡೇಸ್ ಮುಂಚೆನೇ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ, ಎಲ್ಲಾದರೂ ಸಿಗುತ್ತಾ ನೋಡಿ ಅಂತ ಅಂದ್ಬಿಟ್ಟು. ಸೊ ಅದು ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿರೋದು ಸಖತ್ ಖುಷಿ ಆಯಿತು. ಪೂಜೆ ಎಲ್ಲ ಆದಮೇಲೆ ನನ್ನ ಮಗಂದು ಮತ್ತು ಮಗಳದ್ದು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೊಗೋತಾ ಇದ್ದೆ. ನಾವು ಟ್ಯೂಬ್ಲೈಟ್ ಹಾಕಿದ್ದೀವಲ್ಲ, ಸೊ ಅದರದ್ದು ರಿಫ್ಲೆಕ್ಟಿಗೆ ಫೋಟೋಸ್ ಎಲ್ಲ ಚೆನ್ನಾಗೇ ಬರ್ತಾ ಇರಲಿಲ್ಲ. ಸೊ ಹಾಗೇ ಇರಲಿ ಅಂತ ಅಂದ್ಬಿಟ್ಟು ಒಂದೆರಡು ಫೋಟೋಸು ವೀಡಿಯೋಸ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಆ್ಯಂಡ್ ನಾವು ದೇವ್ರಿಗೆ ಹೇಗೆ ನಮಸ್ಕಾರ ಮಾಡ್ತೀವೋ ಅದೇ ರೀತಿ ನನ್ನ ಮಗನೂ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ನೋಡಿ. ನನ್ನ ಹಸ್ಬೆಂಡ್ ರಿಲೇಟಿವ್ಸು ಅಕ್ಕಪಕ್ಕದ ಮನೇಲೇ ಇರೋದು, ಅರಿಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಕರೆದಿದ್ದೆ. ಸೊ ಪೂಜೆ ಎಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಾಗಿದೆ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡಿದ್ಯಾ, ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಷ್ಟು ಪೂಜೆ ಚೆನ್ನಾಗಿ ಆಗೋದಕ್ಕೆ ನನ್ನ ಹಸ್ಬೆಂಡು ಕೂಡ ಕಾರಣ. ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಟೇಬಲ್ ಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಮಕ್ಕಳನ್ನ ಎತ್ಕೊಳ್ಳೋದು, ಅವರನ್ನು ನೋಡ್ಕೊಳ್ಳೋದಾಗಿರ್ಬೋದು. ಸೊ ಅವರು ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಅಂದಿದ್ರೆ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಸ್ಪೆಷಲ್ ಥ್ಯಾಂಕ್ಸು ಆ್ಯಂಡ್ ಕ್ರೆಡಿಟು ನನ್ನ ಹಸ್ಬೆಂಡ್ಗೆ ಸೇರಬೇಕು. ನೋಡಿದ್ರಿ ಅಲ್ವಾ ನಮ್ಮನೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ.
ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.